ಹಲೋ, ಎಲ್ಲರಿಗೂ ನಮಸ್ಕಾರ. ಲಾಸ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಪಾತಿ ಮತ್ತು ತರಕಾರಿ ಹಾಕಿ ಪಲ್ಯ ಮಾಡೋದು ಹೇಗೆ ಅಂತ. ಚಪಾತಿ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ. ಅದೇ ತರಕಾರಿ ಎಲ್ಲರೂ ಚಪಾತಿಗೆ ಚಟ್ನಿ ಮತ್ತು ಸಾಂಬಾರಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಚಪಾತಿ ಹಸಿಟ್ಟು ಎಷ್ಟು ನಿಮ್ಮ ಅಳತೆಗೆ ಹಾಕ್ಕೊಂಡು ಕಳಿಸ್ಕೋಬೇಕು. ಈಗ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ. ಕ್ಯಾರೆಟು, ಬೀಟ್ರೋಟು, ಬೀನ್ಸು, ಆಲೂಗೆಡ್ಡೆ ಎಲ್ಲನೂ ಮಿಕ್ಸ್ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಅದ್ರಕಾಳು ಸ್ವಲ್ಪ ಅವರೆಕಾಳು ಇದ್ದು ಅಂದ್ಬಿಟ್ಟು ಅವರೆಕಾಳನ್ನ ಸುದ ಸೇರಿಸಿದ್ದೀನಿ. ಅಲ್ಲಿಗೆ ನೋಡಿ, ಗೆಡ್ಡೆಕೋಸು, ನವಿಲುಕೋಸು, ಬೀಟ್ರೋಟು, ಕ್ಯಾರೆಟು, ಆಲೂಗೆಡ್ಡೆ ಎಲ್ಲ ಮಿಕ್ಸಲ್ಲಿ ಕಟ್ ಮಾಡಿಕೊಂಡೆ. ನೋಡಿ, ಯಾರ್ಯಾರು ಲಾಸ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ನಾನಿಲ್ಲಿ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಈರುಳ್ಳಿ, 1 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸುದ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸಾಸಿವೆ, ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟಾದ್ಮೇಲೆ ನಾನಿಲ್ಲಿ ತರಕಾರಿಗೆ ಹುಕ್ಕೊಂಡಿದ್ನಲ್ಲ ಅದನ್ನೆಲ್ಲ ಸುದ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದರೊಳಗಡೆ ಬೇಯಲಿ. ಅದಕ್ಕೆ ನಾನು ಸ್ವಲ್ಪ ಇದು ಸಾಂಬಾರು ಪೌಡ್ರು ಮತ್ತು ಉಪ್ಪು ಎರಡೂ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿದರೆ ಅದನ್ನು ನೋಡ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಹಾಗಾಗಿ ಒಂದು ಅರ್ಧ ಲೋಟ ಅಷ್ಟು ನಾನು ನೀರು ಹಾಕ್ಕೊಂಡು ಲಾಸ್ಟ್ನಾಗ ಕೊತ್ತಂಬರಿ ಸೊಪ್ಪೆ ಹಾಕ್ಕೊಂಡು ಫುಲ್ಲು ಇದು ಮಾಡಿಕೊಂಡು ತಿರುಗಿಕೊಂಡಾದ್ಮೇಲೆ ಕ್ಲೋಸ್ ಮಾಡಿ ಅದಕ್ಕೆ ನಾನು 2 ವಿಷಲ್ ಕೂಗಿಸ್ತೀನಿ. ಆಮೇಲೆ ಚಪಾತಿ ನೋಡಿ ಈಗ ಬಂದಿದೆ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.